ವೆಲ್ಕಮ್ ಬ್ಯಾಕ್. ಬೈ ಎಲೆಕ್ಷನ್ ಗಲಿಬಿಲಿ ಮುಗಿದ ಬೆನ್ನಲ್ಲೇ ಈಗ ಎಂಎಲ್ಸಿ ಚುನಾವಣೆಗೂ ಸಿದ್ಧತೆಗಳು ನಡೀತಾ ಇದೆಯಾ? ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಎಲೆಕ್ಷನ್, ಕರ್ನಾಟಕದ 7 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆ. ಬೈ ಎಲೆಕ್ಷನ್ ಮುಗಿಯಿತು, ಈಗ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಎಲೆಕ್ಷನ್. ಕರ್ನಾಟಕದ 7 ಸ್ಥಾನಗಳಿಗೆ ನಡೆಯಲಿರುವ ಎಲೆಕ್ಷನ್, ಜೂನ್ 18ಕ್ಕೆ ನಡೆಯಲಿರುವ ಎಂಎಲ್ಸಿ ಎಲೆಕ್ಷನ್. ಬಹು ನಿರೀಕ್ಷಿತ ಪರಿಷತ್ ಚುನಾವಣೆಯ ಡೇಟ್ ಅನೌನ್ಸ್ ಆಗಿದೆ. ಆದರೆ ಇವರು ಯಾರು ಚುನಾಯಿತ ಜನಪ್ರತಿನಿಧಿಗಳಾಗೋದಿಲ್ಲ, ಕಾರಣ ಜನರು ಇವರನ್ನು ಆಯ್ಕೆ ಮಾಡೋದಿಲ್ಲ. ಜೂನ್ 30ಕ್ಕೆ ಮುಕ್ತಾಯಗೊಳ್ಳಲಿರುವ ಸದಸ್ಯರ ಅಧಿಕಾರಾವಧಿ. ಬೈ ಎಲೆಕ್ಷನ್ ಬೆನ್ನಲ್ಲೇ ಈಗ ಎಂಎಲ್ಸಿ ಎಲೆಕ್ಷನ್ ನ ಗಡಿಬಿಡಿ ಶುರುವಾಗಿದೆ. 7 ಸ್ಥಾನಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. 7 ಸ್ಥಾನಕ್ಕೆ, ಕರ್ನಾಟಕದ 7 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆ. ಜೂನ್ 18ನೇ ತಾರೀಕು ನಡೆಯಲಿರುವ ಎಂಎಲ್ಸಿ ಎಲೆಕ್ಷನ್. ಜೂನ್ 30ಕ್ಕೆ 7 ಮಂದಿ ಪರಿಷತ್ ಸದಸ್ಯರ ಅಧಿಕಾರಾವಧಿ ಅಂತ್ಯ ಆಗುತ್ತೆ. ಗೋವಿಂದರಾಜು, ನಸೀರ್ ಅಹಮದ್, ಎಂಟಿಬಿ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್, ಕೆ ತಿಪ್ಪಣ್ಣಪ್ಪ, ಸುನಿಲ್ ವಲ್ಯಾಪುರ, ಬಿಕೆ ಹರಿಪ್ರಸಾದ್ ಅವರ ಅಧಿಕಾರಾವಧಿ ಜೂನ್ 30ನೇ ತಾರೀಕು ಅಂತ್ಯಗೊಳ್ಳುತ್ತೆ. 6 ವರ್ಷದ ಅಧಿಕಾರಾವಧಿ ಅದು. ತೆರವಾದ ಪರಿಷತ್ ಸ್ಥಾನಗಳಿಗೆ ನಡೆಯಲಿರತಕ್ಕಂತಹ ಚುನಾವಣೆ ಜೂನ್ 18ನೇ ತಾರೀಕಿನಂದು ಎಂಎಲ್ಸಿ ಎಲೆಕ್ಷನ್. ಅಂದೇ ಸಂಜೆ ಫಲಿತಾಂಶವೂ ಕೂಡ ಸಿಗುತ್ತೆ. ಜೂನ್ 1ನೇ ತಾರೀಕು ಅಧಿಕೃತವಾಗಿ ಚುನಾವಣಾ ಅಧಿಸೂಚನೆಯೂ ಕೂಡ ಪ್ರಕಟ ಆಗುತ್ತೆ. ಜೂನ್ 8ನೇ ತಾರೀಕು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಇರುತ್ತೆ. ಜೂನ್ 9ನೇ ತಾರೀಕು ನಾಮಪತ್ರಗಳ ಪರಿಶೀಲನೆಗಳ ಕಾರ್ಯ ಆಗ್ತವೆ. ಜೂನ್ 11ನೇ ತಾರೀಕು ನಾಮಪತ್ರ ಹಿಂಪಡೆಯೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತವೆ. ವಿಧಾನ ಪರಿಷತ್ತು ವಿಪಕ್ಷ ನಾಯಕರು ಛಲವಾದ್ ನಾರಾಯಣ ಸ್ವಾಮಿ. ಇನ್ನು 7 ಜನರ ಅವಧಿ 6 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನೇನು ಜೂನ್ 30ನೇ ತಾರೀಕು ಬಂದ್ರೆ, ಆ ಪೈಕಿ ನಸೀರು, ಆ ಪೈಕಿ ಎಂಟಿಬಿ ನಾಗರಾಜು, ಆ ಪೈಕಿ ಒಂದಷ್ಟು ಜನ, ಸುಮಾರು 7 ಮಂದಿಯ ತೆರವಾದಂತಹ ಆ ಒಂದು ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಕೂಡ ದಿನಾಂಕ ಪ್ರಕಟಗೊಂಡಿದೆ. ಆ ಸಂದರ್ಭದಲ್ಲಿ ಈ ಅವಧಿ ಮುಕ್ತಾಯಗೊಂಡ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಅವಕಾಶ ಇರುತ್ತೆ. ಇನ್ನು ಅವರೇ ಸ್ಪರ್ಧೆ ಮಾಡಿ ಅವರೇ ಗೆಲ್ತಾರಾ ಅಂತ ಕೇಳಿದ್ರೆ ಫಲಿತಾಂಶದವರೆಗೂ ಕೂಡ ಕಾಯಬೇಕಾಗಿ ಬರುತ್ತೆ. ಜೂನ್ 30ನೇ ತಾರೀಕು 7 ಮಂದಿ ಪರಿಷತ್ ಸದಸ್ಯರ ಅಧಿಕಾರಾವಧಿ ಅಂತ್ಯ ಆಗುತ್ತೆ. ಆ ಪೈಕಿ ಗೋವಿಂದರಾಜು ಪ್ರಮುಖರು, ನಸೀರ್ ಅಹಮದ್, ಎಂಟಿಬಿ ನಾಗರಾಜ್, ಪ್ರತಾಪ್ ಸಿಂಹ ನಾಯಕ್, ಇನ್ನು ಕೆ ತಿಪ್ಪಣ್ಣಪ್ಪ, ಸುನೀಲ್ ವಲ್ಯಾಪುರ, ಬಿಕೆ ಹರಿಪ್ರಸಾದ್ ಅಧಿಕಾರಾವಧಿ ಜೂನ್ 30ನೇ ತಾರೀಕು ಅಂತ್ಯ. ಇನ್ನು ಈ ತೆರವಾದಂತಹ ಪರಿಷತ್ ಸ್ಥಾನಗಳಿಗೆ ನಡೆಯಬೇಕಿರುವಂತಹ ಎಲೆಕ್ಷನ್, ಅದು ಚುನಾವಣೆ ಜೂನ್ 18ರಂದು ಎಂಎಲ್ಸಿ ಎಲೆಕ್ಷನ್ನು. ಅವತ್ತೇ ಸಂಜೆ ಫಲಿತಾಂಶವೂ ಕೂಡ ಪ್ರಕಟ ಆಗುತ್ತೆ. ಇನ್ನು ಜೂನ್ 1ನೇ ತಾರೀಕು ಅಧಿಕೃತವಾಗಿ ಚುನಾವಣಾ ಅಧಿಸೂಚನೆಗಳು ಪ್ರಕಟ ಆಗ್ತವೆ. ಜೂನ್ 8 ಅಭ್ಯರ್ಥಿಗಳು ನಾಮಿನೇಷನ್ ಸಲ್ಲಿಕೆ ಮಾಡಬಹುದು. ಅದು ಕೂಡ ಕೊನೆ ದಿನಾಂಕ 9ರಂದು ನಾಮಪತ್ರಗಳ ಪರಿಶೀಲನೆ ಆಗ್ತವೆ. ಇನ್ನು ಜೂನ್ 11ರವರೆಗೆ ನಾಮಪತ್ರ ಹಿಂಪಡೆಯೋದಕ್ಕೆ ಅವಕಾಶಗಳಿರ್ತವೆ. ಜೂನ್ 18ರಂದು ಬೆಳಿಗ್ಗೆಯಿಂದ ಮತದಾನ ಪ್ರಕ್ರಿಯೆ. ಸಾರ್ವಜನಿಕ ಮತದಾನ ಪ್ರಕ್ರಿಯೆ ಆಗದೆ ಇರುವುದರಿಂದಾಗಿ ಅವತ್ತೇ ಎಲೆಕ್ಷನ್, ಅವತ್ತು ಸಂಜೆನೆ ರಿಸಲ್ಟ್ ಆಗ್ತವೆ. ಸೆಲೆಕ್ಟೆಡ್ ಅಭ್ಯರ್ಥಿಗಳು ಇನ್ನೇನು ಮುನ್ನೆಲೆಗೆ ಬರ್ತಾರೆ. ಇನ್ನೊಂದೆರಡು ದಿನ ಇದರ ಬಹುತೇಕ ಅತಿ ದೊಡ್ಡ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಹೋಗ್ತವೆ. ಜೂನ್ನಲ್ಲಿ ತೆರವಾಗಲಿರುವ ಪರಿಷತ್ ಸ್ಥಾನಗಳು: ಗೋವಿಂದರಾಜು ಕಾಂಗ್ರೆಸ್ನಿಂದ, ನಸೀರ್ ಅಹಮದ್ ಕಾಂಗ್ರೆಸ್, ಎಂಟಿಬಿ ನಾಗರಾಜ್ ಬಿಜೆಪಿ. ನೋಡಿ, ಈ ಇಷ್ಟು ಸ್ಥಾನಗಳು ಬಾಕಿ ಇರುವಂತಹ ಸ್ಥಾನಗಳು, ತೆರವಾಗಲು ಇರುವಂತಹ ಸ್ಥಾನಗಳು. ಗೋವಿಂದರಾಜು ಕಾಂಗ್ರೆಸ್ನಿಂದ, ನಸೀರ್ ಅಹಮದ್ ಕಾಂಗ್ರೆಸ್, ಜೊತೆಗೆ ಎಂಟಿಬಿ ನಾಗರಾಜ್ ಬಿಜೆಪಿಯಿಂದ. ಈ ಪೈಕಿ ಅವತ್ತಿನ ದಿನ ಅವರ 6 ವರ್ಷದ ಆಡಳಿತಾವಧಿ ಮುಕ್ತಾಯಗೊಳ್ಳುತ್ತೆ. ಇನ್ನು ಪ್ರತಾಪ್ ಸಿಂಹ ನಾಯಕ್ ಬಿಜೆಪಿ, ಸುನಿಲ್ ವಲ್ಯಾಪುರ ಬಿಜೆಪಿ, ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ಸು, ತಿಪ್ಪಣ್ಣ ವಲ್ಯಾಪುರ ಅವರು ಕೂಡ ಕಾಂಗ್ರೆಸ್ಸು. ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ನಲ್ಲಿ ಅನೇಕ ವಿಚಾರದ ಬಗ್ಗೆ ಆಗಾಗ ಸುದ್ದಿಯಲ್ಲಿರ್ತಾರೆ. ಜೊತೆಗೆ ಆಡಗೂರು ವಿಶ್ವನಾಥ್ ಬಿಜೆಪಿಯಿಂದ, ಭಾರತಿ ಶೆಟ್ಟಿ, ಹೀಗೆ ಆಡಗೂರು ವಿಶ್ವನಾಥ್ ಸೇರಿ, ಭಾರತಿ ಶೆಟ್ಟಿ ಸೇರಿ, ಕಾಂತರಾಮ್ ಸಿದ್ದಿ ಬಿಜೆಪಿ. ಇವೆಲ್ಲವೂ ಕೂಡ ತೆರವಾಗಲಿರುವಂತಹ ಸ್ಥಾನಗಳು. ತಳವಾರ ಬಾಬಣ್ಣ ಬಿಜೆಪಿ, ರಮೇಶ್ ಬಾಬು ಕಾಂಗ್ರೆಸ್ಸು. ಒಟ್ಟಾರೆ 7 ಸ್ಥಾನಗಳು ಅವತ್ತು ತೆರವಾಗುತ್ತೆ. ಆ 7 ಸ್ಥಾನಗಳಿಗೂ ಕೂಡ ಎಲೆಕ್ಷನ್ ನಡೆಯುತ್ತೆ.
ಮುಂಬರುವ ದಿವಸಗಳಲ್ಲಿ ತಳವಾರ್ ಬಾಬಣ್ಣ, ರಮೇಶ್ ಬಾಬು, ಸೊ ಈ ಎಲ್ಲವೂ ಸೇರಿ 7 ಸ್ಥಾನಗಳು ತೆರವಾಗಲಿದೆ. ಆ ತೆರವಾಗುವ ಅಷ್ಟು ಸ್ಥಾನಗಳಿಗೆ ಸಾಂವಿಧಾನಿಕ ಎಲೆಕ್ಷನ್ ನಡೀತಾವೆ. ಆ ದಿನವೇ ಸಂಜೆ ರಿಸಲ್ಟು. ಇನ್ನು ನಾವು ರಿವೀಲ್ ಮಾಡಿದಂತೆ ನಾಮಪತ್ರ ಸಲ್ಲಿಕೆಗೂ ನಿಶ್ಚಿತ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೂ ಕೂಡ ದಿನಾಂಕ, ಇನ್ನು ಜೊತೆಗೆ ಎಲ್ಲ ಪ್ರಕ್ರಿಯೆಗೂ ಕೂಡ ನಿಶ್ಚಿತವಾದ ದಿನಾಂಕವನ್ನು ಈಗಾಗಲೇ ಪ್ರಕಟ ಕೂಡ ಮಾಡಲಾಗಿದೆ. ಏಳು ಮಂದಿ ಪರಿಷತ್ ಸದಸ್ಯರ ಅಧಿಕಾರಾವಧಿ ಅಂತ್ಯ ಆಗುತ್ತೆ. ಅಂತ್ಯ ಆದ ನಂತರ ಆ ಸ್ಥಾನಗಳು ತೆರವಾಗ್ತವೆ. ತೆರವಾಗಲ್ಪಡುವ 7 ಸ್ಥಾನಗಳಿಗೂ ಎಲೆಕ್ಷನ್ನು. ಆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋದೇ ಅತ್ಯಂತ ಕೌತುಕ.